ಅವರಿಬ್ರು ಅಕ್ಕಪಕ್ಕದ ಮನೆಯವರು. ಇವರ ಮಧ್ಯೆ ಶುರುವಾದ ಸ್ನೇಹ ಅಕ್ರಮ ಸಂಬಂಧಕ್ಕೆ ತಿರುಗಿತ್ತು. ಈ ವಿಷಯ ಗೊತ್ತಾಗಿ ಮಹಿಳೆಯ ಮನೆಯವರು ವಾರ್ನಿಂಗ್ ಅನ್ನು ಕೊಟ್ಟಿದ್ರು. ಆದರೆ ಪಕ್ಕದ ಮನೆ ಪ್ರಿಯಕರ ಮಾತ್ರ ಸುಮ್ಮನಾಗಿರಲಿಲ್ಲ. ನಿನ್ನೆ ಸನ್ನೆ ಮಾಡಿ ಕರೆದವನನ್ನ ಹೆಣ ಉರುಳಿಸಿದ್ದಾರೆ. ಅಕ್ರಮ ಸಂಬಂಧ ಅನ್ನೋದು ಒಂಥರ ಪಾಯ್ಸನ್ ಇದ್ದಂತೆ. ಒಂದಲ್ಲ ಒಂದು ದಿನ ಜೀವನ ಎರಡನ್ನೂ ಉಗಿಸದೆ ಬಿಡಲ್ಲ. ಅದು ಗಂಡಾದರೂ ಸರಿ, ಹೆಣ್ಣಾದರೂ ಸರಿ, ಕಾಮದ ಕುಲುಮೆಗೆ ಬಿದ್ದವರು ಬೆಂದು ಹೋಗೋದು ಗ್ಯಾರಂಟಿ. ಇದಕ್ಕೆ ಈ ಘಟನೆಗೆ ಜೀವಂತ ಸಾಕ್ಷಿ. ಒಮ್ಮೆ ಹುಟ್ಟಿದ ಅಕ್ರಮ ಸಂಬಂಧ ಬೇಡ ಅಂದ್ರೂ ಬಿಟ್ಟಿಲ್ಲ. ದೂರ ಹೋಗು ಅಂದ್ರೂ ಸಂಬಂಧ ಕಡಿದುಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಇದರ ಪ್ರತಿಫಲವೇ ಈತನ ಹೆಣ ಉರುಳುವಂತೆ ಮಾಡಿರೋದು. ಹಳೆ ಪ್ರೇಯಸಿಗೆ ಸನ್ನೆ ಮಾಡಿದ ಅನ್ನೋ ಸಿಟ್ಟಿನಲ್ಲಿ ರಕ್ತದ ಕೋಡಿ ಹರಿಸಿದ್ದಾರೆ. ಪಕ್ಕದ ಮನೆಯವನ ಪ್ರೀತಿ, ನಿದ್ದೆಗೆ ಜಾರಿದ್ದವ ಬಲಿ. ಸನ್ನೆ ಮಾಡಿದ್ದಕ್ಕೆ ಸಿಟ್ಟು, ತಂದೆ ಬಿಟ್ರು ಜೀವಕ್ಕೆ ಆಪತ್ತು. ಇದು ಕಾಮಕ್ರೋಧದ ರಕ್ತ ಚರಿತ್ರೆ. ಈತನ ಹೆಸರು ಈರಣ್ಣ ಅಗಶಿ ಬಾಗಿಲು ಅಂತ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಪುಟಗಾಂವ್ ಬಡ್ನಿ ನಿವಾಸಿ. ಕುರಿ ಕಾಯ್ಕೊಂಡಿದ್ದವ ತಮ್ಮ ಮನೆ ಮುಂದಿನ ರೇಣುಕಾ ಅನ್ನೋ ಆಂಟಿ ಮೇಲೆ ಕಣ್ಣು ಹಾಕಿದ್ದ. ಈ ರೇಣುಕಾಳಿಗೆ ಮದುವೆಯಾಗಿ 5 ವರ್ಷ ಆಗಿತ್ತು. ಆದ್ರೂ ಕೂಡ ಈರಣ್ಣನ ಮೋಹದ ಬಲೆಗೆ ಬಿದ್ದಿದ್ಲು. ಇಬ್ಬರ ಮಧ್ಯೆಯೂ ಕಳ್ಳಾಟ ಶುರುವಾಗ್ತಿದ್ದಂತೆ ಅಕ್ರಮ ಸಂಬಂಧ ಅನ್ನೋ ಬಂಧ ಬೆಸೆದುಕೊಂಡಿದ್ರು. ಆದ್ರೆ ವಿಷಯ ರೇಣುಕಾಳ ಮನೆಯಲ್ಲಿ ಗೊತ್ತಾಗಿ ದೊಡ್ಡ ಹಂಗಾಮವೇ ನಡೆದು ಹೋಗಿತ್ತು. ಕೊನೆಗೆ ಊರೋರೆಲ್ಲ ಸೇರ್ಕೊಂಡು ರಾಜಿ ಪಂಚಾಯಿತಿಯನ್ನು ಮಾಡಿದ್ರು. ಹೀಗಾಗಿ ರೇಣುಕಾ ಆಂಟಿ ಈರಣ್ಣನಿಂದ ಅಂತರ ಕಾಯ್ದುಕೊಂಡಿದ್ಲು. ಆದರೆ ಈ ಈರಣ್ಣ ಮಾತ್ರ ನೋಡೋದನ್ನ ಬಿಟ್ಟಿರ್ಲಿಲ್ಲ. ಎದುರಿಗೆ ಸಿಕ್ಕಾಗ್ಲೆಲ್ಲ ಸನ್ನೆ ಮಾಡ್ತಿದ್ದಂತೆ. ಇದೇ ಈಗ ಈತನ ಜೀವ ತೆಗೆಯುವಂತೆ ಮಾಡಿದ. ಇದು ಹಿಂದೊಟ್ಟು ನ್ಯಾಯ ಮಾಡಿದ್ರಿ ಇವ್ರವ್ರು ಕೂಡಿ ಅವನು ಹೊಡೆದಿದ್ರು. ನನ್ನ ಹೆಂಡತಿ ಹಿಡ್ಕೊಳಕ್ಕೆ ಬಂದಾಳ ಅಂಥೇಳಿ ಹೊಡೆದಿದ್ರು. ಅದು ಮರ್ತಿದ್ವಿ ನಾವು. ಮತ್ತು ನೀನೇನಪ್ಪ ಏನೇನು ಸುಡುಗಾಡು ಹೇಳಿದ್ರಂತ್ರಿ ಹೇಳಲ್ಲಿ ಕೋಟಿನ ಹೊಡೆದಾರ್ರಿ. ಹೊಡೆದು ಅಲ್ಲಿ ತಾವ ಹೋಗ್ಯಾರ. ನಿನ್ನೆ ಸಂಜೆ ಕುರಿ ಮೇಯಿಸ್ಕೊಂಡು ಬಂದವ ತನ್ನ ಪಾಡಿಗೆ ತಾನಿದ್ದಿದ್ರೆ ಇವತ್ತು ಜೀವಂತವಾಗಿರ್ತಾಗಿದ್ನೋಗೇನೋ. ಎದುರಿಗೆ ರೇಣುಕಾ ಕಾಣ್ತಿದ್ದಂತೆ ಸನ್ನೆ ಮಾಡಿದ್ನಂತೆ. ಇದರಿಂದ ಸಿಟ್ಟಿಗೆದ್ದ ರೇಣುಕಾ ತಮ್ಮ ಮನೆಯವರ ಮುಂದೆ ಹೇಳಿಕೊಂಡಿದ್ಲು. ಯಾವಾಗ ಈ ವಿಷಯ ಗಂಡ ಹಾಗೂ ರೇಣುಕಾ ಹೆತ್ತವರಿಗೆ ಗೊತ್ತಾಯ್ತೋ ಉರಿದು ಹೋಗಿದ್ದಾರೆ. ರಾತ್ರಿ ಹೊತ್ತಲ್ಲಿ ಏಕಾಏಕಿ ಮನೆಗೆ ನುಗ್ಗಿದವರು ಮಲಗಿದ್ದ ಈರಣ್ಣನ ಮೇಲೆ ದಾಳಿ ಮಾಡಿದ್ದಾರೆ. ಮನಸೋ ಇಚ್ಛೆ ಹಲ್ಲೆ ಮಾಡಿದ್ರಿಂದ ಹಲ್ಲೆ ಪ್ರಾಣವನ್ನು ಬಿಟ್ಟಿದ್ದಾನೆ. ಈ ಸಂಬಂಧ ದೂರು ದಾಖಲಿಸಿಕೊಂಡಿರೋ ಪೊಲೀಸರು 4 ಲಾಕ್ ಮಾಡಿದ್ದಾರೆ. ಅದು ಸರ ನಾವು 7 ಕುರಿಯಾಗ ಅಣ್ಣಾರು ಬಂದ್ರಿ. 7 ಕುರಿಯಾಗಿದ್ದ ಬಂದ್ರೆ 8 ಗಂಟೆದ ಮಟ್ಟ ನಾವು ಮರಿಗೆ ಕುರಿಗೆ ನೀರು ಪಾರು ಕುಡಿಸಿ ಹಾಲು ಕುಡಿಸಿ ಒಳಗೆ ಕುಂತಿದ್ವಿ. ಒಳಗೆ ಕುಂತ್ರೆ ನಾನು ತಲೆ ಮೇಲೆ ಕೂತೈತಪ್ಪ. ನಾ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗಿ ನೀವು ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗಿ ಗುಳಿಗೆ ತೊಗೊಪ್ಪ ಅಂದ್ರಿ ಸರ. ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗಿ ಬರೋಳಗೆ ಇಷ್ಟು ಮಾಡ್ರಿ ಸರ್ ಅವರು. ಪೂಜಾರ ಆಂಜನೇಯ ಅಂತಂದ್ರೆ ಅವ್ರ ಮಾವಾರ ಸುರೇಶ್ ರೀ, ಅವ್ರ ಧರ್ಮರಾಜ್ ರೀ, ಹನುಮಕ್ಕ ರೀ, ಅವನ ಆಂಜನೇಯನ ಹೆಂಡತಿ ರೇಣುಕಾ ರೀ. ಅವ್ರು ನಾನು ಹೆಂಡತಿ ಹಿಡ್ಕೊಳಕ್ಕೆ ಬಂದಿದ್ದ ಅಂತ ಸುಳ್ಳು ಇದು ಮಾಡ್ರಿ ಸರ್ ಅವ್ರು. ಸಂಬಂಧ ಏನಿದ್ದಿಲ್ಲ ಸರ. ಅವ್ರು ಸುಳ್ಳ ಹಂಗೆ ಅಭಿಷಾರಿ ಸರ. ಒಟ್ನಲ್ಲಿ ಅಕ್ರಮ ಸಂಬಂಧದಲ್ಲಿ ಬೆಸೆದುಕೊಂಡ ಬಂಧ ಕೊಲೆಯಲ್ಲಿ ಅಂತ್ಯವಾಗಿದೆ. ಎದುರು ಮನೆಯ ಆಂಟಿ ಆಸೆಗೆ ಬಿದ್ದವ ಘೋರಾತಿ ಘೋರವಾಗಿ ಹೆಣವಾಗಿದ್ದಾನೆ. ಸಂತೋಷ್ ಕೊಣ್ಣೋ, ನ್ಯೂಸ್ 18 ಗದಗ. ಮಂಡ್ಯ ಜೈಲಿನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ. ಕಾಸು ಕೊಟ್ರೆ ಜೈಲಲ್ಲೇ ಸ್ವರ್ಗವನ್ನೇ ಸೃಷ್ಟಿ ಮಾಡ್ತಾ ಇದ್ದಾರಂತೆ. ಜೈಲಲ್ಲಿರುವಂತಹ ಒಂದೊಂದು ರೂಮ್ಗೂ ಒಂದೊಂದು ರೇಟ್ ಫಿಕ್ಸ್ ಮಾಡಿದ್ದು ಜೈಲಾಧಿಕಾರಿಗಳ ಬಗೆಗೆ ಅನುಮಾನ ಹುಟ್ಟಿಸಿದೆ. ಕೈದಿಗಳ ಹತ್ರ ಹಣವನ್ನು ವಸೂಲಿ ಮಾಡಿ ದಂಧೆನ ಮಾಡ್ತಿರ್ತಕ್ಕಂಥದ್ದು. ಚಿಕನ್ಗೆ 500 ರೂಪಾಯಿ 700 ರೂಪಾಯಿ. ಅವ್ರು ಬೇಕಾದ ಸ್ಥಳಗಳಲ್ಲಿ ಇರಬೇಕಾದ್ರೆ ಅಲ್ಲೂ ಒಂದು 5,000 10,000 ತಿಂಗಳಿಗೆ. ಮಂಡ್ಯ ಜೈಲಲ್ಲಿ ಕಾಸು ಕೊಟ್ರೆ ಸಿಗುತ್ತೆ ಸ್ವರ್ಗದಂತ ಟ್ರೀಟ್ಮೆಂಟ್. ಒಂದೊಂದು ಸೆಲ್ಗೆ ಒಂದೊಂದು ರೇಟ್, ಕಾಸಿದ್ರೆ ಕೈಲಾಸ. ಮಂಡ್ಯದ ಜೈಲು ಅನ್ನೋದು ಕೈದಿಗಳ ಪಾಲಿನ ಕೈಲಾಸದಂತಾಗಿದೆಯಂತೆ.
ಕಾಸು ಕೊಟ್ಟರೆ ಭೂಲೋಕದ ಸ್ವರ್ಗವನ್ನೇ ಧರೆಗಿಳಿಸ್ತಾರಂತೆ. ಚಿಕನ್, ಮಟನ್ ಎಲ್ಲವೂ ಸಿಗುತ್ತೆ. ಬೇಕಾದ ಎಲ್ಲ ಟ್ರೀಟ್ಮೆಂಟ್ ಇರುತ್ತೆ. ಗರಿ ಗರಿ ನೋಟು ಬಿಚ್ಚಿದ್ರೆ ಕೈದಿಗಳಿಗೆ ಬೇಕಾದ ಸೆಲ್ಲನ್ನು ಫಿಕ್ಸ್ ಮಾಡ್ತಾರಂತೆ. ಹೀಗಂತ ಕೈದಿಗಳೇ ಆರೋಪಿಸಿ ಬರೆದ ಪತ್ರವೊಂದು ವೈರಲ್ ಆಗ್ತಿದೆ. ಮೊನ್ನೆಯಷ್ಟೇ ಮಂಡ್ಯ ಜೈಲಿನ ಕರ್ಮಕಾಂಡವೊಂದು ಬೆಚ್ಚಿಕೊಂಡಿತ್ತು. ಮಂಡ್ಯದ ಮಿಮ್ಸ್ನಲ್ಲಿ ಖೈದಿಯೊಬ್ಬನಿಗೆ ಸಂಗಾತಿ ಜೊತೆಗಿನ ಸಾಂಗತ್ಯಕ್ಕೆ ಜೈಲಾಧಿಕಾರಿಗಳೇ ಸಪರೇಟ್ ರೂಮ್ ವ್ಯವಸ್ಥೆ ಮಾಡಿದ್ದರಂತೆ. ಇದು ಬಟಾಬಯಲಾದ ಬೆನ್ನಲ್ಲೇ ಮತ್ತೊಂದು ಕಹಾನಿ ಬಿಚ್ಚಿಕೊಂಡಿದೆ. ಜೈಲಲ್ಲೂ ಸಕಲ ಸವಲತ್ತು ಸಿಗಬೇಕು ಅಂದ್ರೆ ಕೇಳಿದಷ್ಟು ಕಾಸು ಕೊಡಬೇಕಂತೆ. ಹೀಗಂತ ಆರೋಪಿಸಿ 80 ಕೈದಿಗಳು ಬಂಧಿಖಾನೆ ಡಿಜಿಪಿ ಅಲೋಕ್ ಕುಮಾರ್ಗೆ ಪತ್ರ ಬರೆದಿದ್ದಾರೆ ಎನ್ನಲಾದ ಲೆಟರ್ ಹಲ್ಚಲ್ ಎಬ್ಬಿಸಿದೆ. ಸೆಲ್ ನಂಬರ್ 1ರಲ್ಲಿ ಇರಬೇಕು ಅಂದ್ರೆ ತಿಂಗಳಿಗೆ 10,000 ಕೊಡಬೇಕು. ಸೆಲ್ ನಂಬರ್ 3ರಲ್ಲಿ ಇರಬೇಕು ಅಂದ್ರೆ ತಿಂಗಳಿಗೆ 15,000 ಬಿಚ್ಚಬೇಕು. ಹಾಗೆಯೇ ಸೆಲ್ ನಂಬರ್ 4ಕ್ಕೆ 15,000 ಫಿಕ್ಸ್ ಮಾಡಿದ್ರೆ ಸೆಲ್ ನಂಬರ್ 5ಕ್ಕೆ ತಿಂಗಳಿಗೆ 5,000, ಸೆಲ್ ನಂಬರ್ 6ಕ್ಕೆ ತಿಂಗಳಿಗೆ 8,000 ರೇಟ್ ಫಿಕ್ಸ್ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ರೂಮ್ ಬದಲಾವಣೆ ಮಾಡಬೇಕು ಅಂದ್ರೆ 2,000 ರೂಪಾಯಿ ಕೊಡಬೇಕು. ಒಂದ್ ವೇಳೆ ಪನಿಷ್ಮೆಂಟ್ ಸೆಲ್ನಿಂದ ಹೊರಬರಬೇಕು ಅಂದ್ರೆ 10,000 ರೂಪಾಯಿ ಕೊಡ್ಬೇಕಂತೆ. ಹೀಗಂತ ತಮ್ಮ UTP ನಂಬರ್ ಜೊತೆಗಿನ ಹೆಬ್ಬೆಟ್ಟಿನ ಮುದ್ರೆ ಹಾಕಿದ ಪತ್ರ ವೈರಲ್ ಆಗ್ತಿದೆ. ಹಣ ಕೊಟ್ಟರೆ ಜೈಲಲ್ಲೇ ಚಿಕನ್, ಮಟನ್. ಜೈಲು ಅನ್ನೋದು ಮನಪರಿವರ್ತನಾ ಕೇಂದ್ರ ಅಂತಾರೆ. ಕೊಲೆ ಸುಲಿಗೆ ಮಾಡಿದವರಿಗೆ ನರಕದಂತಿರುತ್ತೆ ಅಂತಾನೂ ಹೇಳ್ತಾರೆ. ಆದ್ರೆ ಮಂಡ್ಯ ಜೈಲಿನ ಪರಿಸ್ಥಿತಿ ನೋಡಿದ್ರೆ ಕೈದಿಗಳ ಪಾಲಿನ ಸ್ವರ್ಗವಾಗಿದೆ. ಹಣ ವಸೂಲಿ ಆರೋಪದ ಜೊತೆಗೆ ಜೈಲಿನಲ್ಲೇ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಲಾಗ್ತಿದೆ ಅನ್ನೋ ಆರೋಪವೂ ಕೇಳಿಬರ್ತಿದೆ. ಕೈದಿಗಳ ಬೇಡಿಕೆಗೆ ಅನುಗುಣವಾಗಿ ಅಡುಗೆ ಮಾಡಿಸಿಕೊಡ್ತಿದ್ದಾರಂತೆ. 1 ಕೆಜಿ ಮಟನ್ಗೆ 1,250 ರೂಪಾಯಿ ಹಾಗೂ 1 ಕೆಜಿ ಚಿಕನ್ಗೆ 700 ರೂಪಾಯಿ ದರ ನಿಗದಿ ಮಾಡಿದ್ದಾರಂತೆ. ಈ ವಿಷಯ ಜಗಜ್ಜಾಹೀರಾಗ್ತಿದ್ದಂತೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕೈದಿಗಳ ಹತ್ರ ಹಣವನ್ನು ವಸೂಲಿ ಮಾಡಿ ದಂಧೆನ ಮಾಡ್ತಿರ್ತಕ್ಕಂಥದ್ದನ್ನ ಈ ದಿನ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು ಇಡೀ ಜಿಲ್ಲೆಗೆ ಕಳಕ ತಂದಿರುವಂಥದ್ದು ನೋಡ್ತಾ ಇದ್ದೇವೆ. 1 ಕೆಜಿ ಮಟನ್ಗೆ 1,500 ರೂಪಾಯಿ, 1 ಕೆಜಿ ಚಿಕನ್ಗೆ 500 ರೂಪಾಯಿ, 700 ರೂಪಾಯಿ, ಗಾಂಜಾ, ಅಫೀಮು ಇತರ ವಸ್ತುಗಳಿಗೂ ಇನ್ಸಿಷ್ಟು ಹಣ ಅಂತೇಳಿ ಅವ್ರು ಬೇಕಾದ ಸೆಲ್ಗಳಿರ್ಬೇಕಂದ್ರೆ ಅಲ್ಲೂ ಒಂದು 5,000 ರಿಂದ 10,000 ತಿಂಗಳಿಗೆ ಈ ರೀತಿಯ ಮಂತ್ಲಿಯನ್ನು ಫಿಕ್ಸ್ ಮಾಡ್ಕೊಂಡು ವಸೂಲಿಯನ್ನು ಮಾಡ್ತಕ್ಕಂಥದ್ದನ್ನ ಇವತ್ತು ಅವರು ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧಪಟ್ಟ ಅಧಿಕಾರಿಗಳನ್ನ ಈ ಕೂಡಲೇ ಸರ್ಕಾರ ಸಸ್ಪೆಂಡ್ ಮಾಡಬೇಕು, ಸೇವೆಯಿಂದ ಅಮಾನತು ಮಾಡಬೇಕು, ಉನ್ನತವಾದ ತನಿಖೆಯನ್ನು ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಇನ್ನು ವೈರಲ್ ಆದ ಪತ್ರದಲ್ಲಿ ಜೈಲು ಅಧೀಕ್ಷಕಿ ಶಾಂತಮ್ಮ ಹಾಗೂ ಸಿಬ್ಬಂದಿ ಅನಿಲ್, ಶಿವರಾಜ್ ಮತ್ತು ರವಿ ವಿರುದ್ಧ ಆರೋಪ ಮಾಡಲಾಗಿದೆ. ಇವರ ಹಣದ ದಾಹದಿಂದಲೇ ಇಷ್ಟೆಲ್ಲ ಕರ್ಮಕಾಂಡ ನಡೀತಿದೆ ಅಂತಾನೂ ಆರೋಪಿಸಿದ್ದಾರೆ. ಹೀಗಾಗಿ ಮೇಲಾಧಿಕಾರಿಗಳು ಯಾವ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ. ಮಾಜಿ ಸಿಎಂ ಸಿದ್ದರಾಮಯ್ಯರ ಸ್ವಕ್ಷೇತ್ರದಲ್ಲಿ ಭೂ ಬೆಂಕಿ ಹೊತ್ಕೊಂಡಿದೆ. ಕೈಗಾರಿಕಾ ಪ್ರದೇಶ ಮಾಡುವುದಕ್ಕೆ ಹೊರಟಿರುವಂತಹ ಸರ್ಕಾರದ ವಿರುದ್ಧ ರೈತರು ರೊಚ್ಚಿಗೆದ್ದಿದ್ದಾರೆ. ಜೀವ ಬಿಟ್ಟರೂ ಜಾಗ ಬಿಡಲ್ಲ ಅಂತ ರಣಕಹಳಿಯನ್ನು ಮೊಳಗಿಸುತ್ತಿದ್ದಾರೆ. ಇದೆಲ್ಲ ಫಲವತ್ತಾದ ಭೂಮಿ, ಇದನ್ನ ದಯವಿಟ್ಟು ರೈತರು ಹೊಟ್ಟೆ ಮೇಲೆ ಹೊಡಿಬೇಡಿ. ಇದು ಹಿಂದೆ ಯಾರು ಕೈವಾಡ ಇದೆ ಅಂತಲೂ ಕೂಡ ನಮಗೆ ಗೊತ್ತಿದೆ. ಬಿಡದಿಯಲ್ಲಿ ಹೊತ್ಕೊಂಡಿರೋ ಭೂಬೆಂಕಿಯೇ ಇನ್ನೂ ಆರಿಲ್ಲ. ಜೀವ ಬಿಟ್ಟರೂ ಜಾಗ ಬಿಡಲ್ಲ ಅಂತ ರೈತರು ರೊಚ್ಚಿಗೆದ್ದಿದ್ದಾರೆ. ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಮಾಡುವುದಕ್ಕೆ ಬಿಡಲ್ಲ ಅಂತ ಉಗ್ರ ಹೋರಾಟ ಮಾಡುತ್ತಿದ್ದಾರೆ. ಇಂಥ ಹೊತ್ತಲ್ಲೇ ಸರ್ಕಾರ ಮತ್ತೊಂದು ಭೂಸ್ವಾಧೀನಕ್ಕೆ ಅಣಿಯಾಗಿ ನಿಂತಿದೆ. ಬಿಡದಿ ಬೆನ್ನಲ್ಲೇ ಮಾಜಿ ಸಿಎಂ ಸಿದ್ದರಾಮಯ್ಯರ ತವರು ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದೆ. ಕೈಗಾರಿಕಾ ಪ್ರದೇಶ ನಿರ್ಮಾಣದ ಹೆಸರಲ್ಲಿ 165 ಎಕರೆ ಭೂಮಿ ಸ್ವಾಧೀನಕ್ಕೆ ಸದ್ದಿಲ್ಲದೆ ನೋಟಿಫಿಕೇಶನ್ ಶುರು ಮಾಡಿದೆ. ಇದು ಮೈಸೂರು ರೈತರನ್ನ ಕೆರಳಿ ಕೆಂಡವಾಗಿಸಿದೆ. ಬಿಡದಿ ಹೋರಾಟದ ಮಧ್ಯೆ ವರುಣಾದಲ್ಲೂ ರೈತರು ದಂಗೆ ಏಳುವುದಕ್ಕೆ ಸಜ್ಜಾಗ್ತಿದ್ದಾರೆ. ಸಿದ್ದರಾಮಯ್ಯ ಕ್ಷೇತ್ರದ 165 ಎಕರೆ ಜಾಗದ ಮೇಲೆ ಕಣ್ಣು. ಕೈಗಾರಿಕಾ ಪ್ರದೇಶ ನಿರ್ಮಾಣಕ್ಕಾಗಿ ಭೂಸ್ವಾಧೀನಕ್ಕೆ ಪ್ಲಾನ್. ಬಿಡದಿ ಭೂಮಿಗೆ ಕೈ ಹಾಕಿರೋ ಸರ್ಕಾರಕ್ಕೆ ಟೌನ್ಶಿಪ್ ಅನ್ನೋದು ಬಿಸಿತುಪ್ಪವಾಗಿ ಪರಿಣಮಿಸಿದೆ. ಕೈ ಬಿಡುವುದಕ್ಕೂ ಆಗ್ತಿಲ್ಲ, ಇಟ್ಟ ಹೆಜ್ಜೆಯನ್ನ ಮುಂದಿಡುವುದಕ್ಕೂ ಆಗ್ತಿಲ್ಲ. ಇಂಥ ಹೊತ್ತಲ್ಲೇ ಮೈಸೂರಲ್ಲೂ ಭೂ ವಿವಾದದ ಕಿಡಿ ಹೊತ್ಕೊಂಡಿದೆ.
ಒಂದಲ್ಲ ಎರಡಲ್ಲ 165 ಎಕರೆ ಜಾಗವನ್ನ ವಶಪಡಿಸಿಕೊಳ್ಳಲು ಮುಂದಾಗಿರೋದು ರೈತರನ್ನ ಸರ್ಕಾರದ ವಿರುದ್ಧ ತಿರುಗಿ ಬೀಳುವಂತೆ ಮಾಡಿದೆ. ಕೈಗಾರಿಕಾ ಪ್ರದೇಶ ನಿರ್ಮಾಣಕ್ಕಾಗಿ ಭೂಸ್ವಾಧೀನಕ್ಕೆ ಸರ್ಕಾರ ಪ್ಲಾನ್ ಮಾಡಿದ್ದು ವರುಣ ಕ್ಷೇತ್ರದ ಮರಸೆ ಮದರಗಳ್ಳಿ ಗ್ರಾಮದಲ್ಲಿ ತಯಾರಿ ನಡೆಸುತ್ತಿದ್ದಾರೆ. ಮೈಸೂರು ವಿಮಾನ ನಿಲ್ದಾಣ ಸಮೀಪದ ಮರಸೆ ಗ್ರಾಮದಲ್ಲಿ ಯೋಜನೆ ರೂಪಿಸಲಾಗ್ತಿದ್ದು ಅಡಿಕೆ, ಬಾಳೆ, ತೆಂಗು, ಭತ್ತ ಬೆಳೆದಿರುವ ರೈತರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಕೈಗಾರಿಕೆ ನಿರ್ಮಾಣಕ್ಕಾಗಿ ಭೂಸ್ವಾಧೀನಕ್ಕೆ ನೋಟಿಫಿಕೇಶನ್ ರೆಡಿಯಾಗಿದ್ದು ಸರ್ಕಾರದ ವಿರುದ್ಧ ವರುಣ ಕ್ಷೇತ್ರದ ರೈತರು ಅಕ್ಷರಶಃ ಕೆರಳಿ ಕೆಂಡವಾಗಿದ್ದಾರೆ. ಹೀಗಾಗಿಯೇ ಕೆಐಎಡಿಬಿ ಕಚೇರಿ ಮುಂದೆ ಭಾರೀ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಆ ಜಮೀನಲ್ಲಿ 165 ಎಕರೆಗಳಲ್ಲಿ ನೂರಾರು ಸಾವಿರಾರು ವರ್ಷಗಳಿಂದ ಹೈನುಗಾರಿಕೆ ನಡೀತಾ ಇದೆ. ತೆಂಗಿನ ಮರ, ಅಕ್ಕಿ ಬೆಳೀತಾ ಇದ್ದಾರೆ, ಅಲ್ಲಿ ಪೋಲ್ಟ್ರಿ ಫಾರ್ಮ್ಸ್ಗಳಿದ್ದಾವೆ. ಒಂದು ಇಂಚು ಸಹಿತ ಅಲ್ಲಿ ಬಂಜರು ಭೂಮಿ ಇಲ್ಲ. ಇದೆಲ್ಲ ಫಲವತ್ತಾದ ಭೂಮಿ. ಇದನ್ನ ದಯವಿಟ್ಟು ರೈತರು ಹೊಟ್ಟೆ ಮೇಲೆ ಹೊಡಿಬೇಡಿ. ಅಲ್ಲಿ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟು ಟಾಟಾದವ್ರ ಜೊತೆ ಏನೋ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ಕೇಳಿಬಂತು. ಅದು ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ. ಆದರೆ ಇಲ್ಲಿ ಪಕ್ಕದಲ್ಲಿ ಬಹಳಷ್ಟು ಹಳ್ಳಿಗಳಿದ್ದಾವೆ, ಗ್ರಾಮಗಳಿದ್ದಾವೆ. ಆ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ನಮಗೆ ಬೇಡ. ಬಿಡದಿ ಭೂಮಿ ಮೇಲೆ ಕಣ್ಣಿಟ್ಟಿರುವ ಸರ್ಕಾರ ಬಂಜರು ಭೂಮಿಯನ್ನ ವಶಪಡಿಸಿಕೊಳ್ಳುತ್ತಿದ್ದೇವೆ ಎಂದಿತ್ತು. ಆದರೆ ಅಲ್ಲಿನ ರೈತರು ಇದು ಬಂಜರು ಭೂಮಿಯಲ್ಲ, ಬಂಗಾರದ ಭೂಮಿ, ಇಲ್ಲೇ ಹುಟ್ಟಿ ಬೆಳೆದ ನಾವು ಇಲ್ಲೇ ಬದುಕು ಕಟ್ಕೊಂಡಿದ್ದೇವೆ ಅಂತ ಉಗ್ರ ಹೋರಾಟ ಮಾಡುತ್ತಿದ್ದಾರೆ. ಈಗ ವರುಣ ಕ್ಷೇತ್ರದಲ್ಲೂ ಕೃಷಿ ಭೂಮಿ ಮೇಲೆಯೇ ಸರ್ಕಾರ ಕಣ್ಣು ಹಾಕಿದೆ. ಭೂಮಿಯನ್ನೇ ನಂಬಿ ಬದುಕು ಕಟ್ಕೊಂಡವರು ಎಲ್ಲಿ ಹೋಗೋದು? ಜೀವ ಬಿಟ್ಟರು ಜಾಗ ಬಿಡಲ್ಲ ಅಂತ ಕಿಡಿಕಾರ್ತಿದ್ದಾರೆ. ಒಂದು ವಾರಕ್ಕೇನೆ, ಯಾವುದೇ ಕಾರಣಕ್ಕೂ ಒಂದು ವಾರಕ್ಕೇನೆ ಬಂದು ಪೇಪರ್ ಕೊಟ್ಟು ಒಂದು ವಾರದಲ್ಲೇ ಅವರು ತಗೊಂಡ್ಬಂದು ನೋಟಿಸ್ ಕೊಟ್ಟು ಒಂದು ವಾರದಲ್ಲೇ ಕರ್ಕೊಂಡ್ಬಂದು ದಲ್ಲಾಳಿಗಳ ಥರ ಇವ್ರು ಕರ್ಕೊಂಡ್ಬಂದು ಜಮೀನು ತೋರಿಸ್ತಾರೆ ಅಂತಂದರೆ ಇದು ಒಂದು ಷಡ್ಯಂತ್ರ. ಇದು ಹಿಂದೆ ಯಾರು ಕೈವಾಡ ಇದೆ ಅಂತಲೂ ಕೂಡ ನಮಗೆ ಗೊತ್ತಿದೆ. ಇದು ಯಾವ ರೀತಿಯಲ್ಲಿ ಕೈವಾಡ ಇದೆ ಅಂತಲೂ ಗೊತ್ತಿದೆ. ಇದು ರಿಯಲ್ ಎಸ್ಟೇಟ್ ಮಾಡೋಕ್ಕೋಸ್ಕರ ಈ 150 ಎಕರೆನ ಒಬ್ಬರಿಗೆ ಇದನ್ನು ಕೊಟ್ಟು ಕೈ ತೊಳ್ಕೊಂಡು ರೈತರ ಸಮಾಧಿ ಮೇಲೆ ಇವರು ರಾಜಕಾರಣ ಮಾಡಬೇಕು ಅಂತ ಹೊರಟಿದ್ದಾರೆ. ಆದರೆ ನಾವು ಯಾವುದೇ ಕಾರಣಕ್ಕೂ ಈ ಒಂದು ವ್ಯವಸ್ಥೆಯನ್ನು ನಾವು ಬಿಡಲ್ಲ ಅಂತ ನಾವು ಈ ಮಟ್ಟದಲ್ಲಿ ಹೇಳ್ತಾ ಇದ್ದೀವಿ. ಸರ್ಕಾರ ಏನೋ ಅಭಿವೃದ್ಧಿ ಹೆಸರಲ್ಲಿ ರೈತರ ಭೂಮಿ ಮೇಲೆ ಕಣ್ಣಿಟ್ಟಿದೆ. ಆದರೆ ರೈತರು ಇದಕ್ಕೊಪ್ತಾರ? ಸರ್ಕಾರದ ಯೋಜನೆ ಏನಾಗುತ್ತೆ? ಬಿಡದಿಯಂತೆ ಇಲ್ಲೂ ದೊಡ್ಡ ಹೋರಾಟ ಸೃಷ್ಟಿಯಾಗುತ್ತಾ ಕಾದು ನೋಡಬೇಕು. ಆನಂದ್ KS, ನ್ಯೂಸ್ 18, ಮೈಸೂರು.